ಸ್ನೇಹಿತರೆ ನಮಸ್ಕಾರ. ನಾನು ಶಂಶೀರ್ ಬುಡೋಳಿ. IPL ವಿಶ್ವದ $1,000,000 ಟೂರ್ನಿಗಳಲ್ಲಿ ಒಂದಾದಂಥ IPL ಈ ಮೂಲಕ ಹಲವಾರು ಯುವ ಪ್ರತಿಭೆ ಬೆಳಕಿಗೆ ಬಂದಿದೆ. ಕ್ರಿಕೆಟ್ ರಂಗದಲ್ಲಿ ತನ್ನದೇ ಆದಂತಹ ಪಾರಮ್ಯವನ್ನು ಸ್ಥಾಪನೆ ಮಾಡಿದೆ. ಈ ಟೂರ್ನಿ ಮೂಲಕ ರಾಷ್ಟ್ರೀಯ ತಂಡದಲ್ಲಿ ಸ್ಥಾನ ಪಡೆಯುವ ಮೂಲಕ ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ ಈ ಆಟಗಾರ. ಅದರಲ್ಲಿ ಮೊದಲ ಸಾಲಲ್ಲಿ ಕೇಳಿ ಬರುವಂತಹ ಹೆಸರು ಸಮೀರ್ ರಿಜ್ವಿ. 17 ಅಂದರೆ 17ನೇ ಆವೃತ್ತಿಯ IPLನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡಿದ್ದ ಸಮೀರ್ ಹರಾಜಿನ ವೇಳೆ $8.4 ಕೋಟಿ ರೂಪಾಯಿಗೆ ಬಿಕಾರಿಯಾಗುವ ಮೂಲಕ ಬಹಳಷ್ಟು ಸುದ್ದಿ ಮಾಡಿದರು. ಇದೀಗ ಮತ್ತೊಮ್ಮೆ ಈ ಆಟಗಾರ ಸುದ್ದಿಗೆ ಗ್ರಾಸವಾಗಿದ್ದಾರೆ. ಆದರೆ ಅದು ಆಟದ ವಿಚಾರದಲ್ಲಿ ಅಲ್ಲ, ಬದಲಾಗಿ ತಮ್ಮ ಮಾತಿನಿಂದ ಇವರು ಸುದ್ದಿಗೆ ಗ್ರಾಸವಾಗಿದ್ದಾರೆ. ಮೂಲತಃ ಉತ್ತರ ಪ್ರದೇಶದ ಮೀರತ್ ಮೂಲದ 20 ವರ್ಷದ ಯುವ ಬ್ಯಾಟ್ಸ್ಮನ್ ಸಮೀರ್ ಸದ್ಯ UP T20 ಲೀಗ್ನಲ್ಲಿ ಆಡ್ತಾ ಇದ್ದಾರೆ. ಸದ್ಯ UP ಲೀಗ್ನಲ್ಲಿ ಒಂದು ರೀತಿಯಾಗಿ ಸ್ಫೋಟಕವಾಗಿ ಭರ್ಜರಿಯಾಗಿ ಆಟ ಆಡ್ತಾ ಇದ್ದಾರೆ. ಹೀಗಾಗಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಆದರೆ ಈ ಮಧ್ಯೆ ಸಮೀರ್ ಅವರು ತಮ್ಮ ಹೇಳಿಕೆಯೊಂದರ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ, ಸುದ್ದಿಗೆ ಗ್ರಾಸವಾಗಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಒಂದು ಖಾಸಗಿ ಸುದ್ದಿ ಮಾಧ್ಯಮಕ್ಕೆ ನೀಡಿದ ಸಂದರ್ಶನಕ್ಕೆ ಸಂಬಂಧಿಸಿ ಅವರು ಒಂದು ಹೇಳಿಕೆಯನ್ನು ನೀಡುತ್ತಾರೆ. ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಆ ವಿಡಿಯೋ ವೈರಲ್ ಆಗ್ತಾ ಇದೆ. UP T20 ಲೀಗ್ನಲ್ಲಿ ಆಡ್ತಾ ಇರುವ ಸಮೀರ್ ರಿಜ್ವಿ ಅದ್ಭುತವಾಗಿ ಪ್ರದರ್ಶನ ನೀಡಿ ಎಲ್ಲರನ್ನ ಅಚ್ಚರಿ ಮೂಡಿಸಿದ್ದಾರೆ, ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಈ ಮಧ್ಯೆ ಅವರು ಒಂದು ಟಿವಿ ಸ್ಟೇಟ್ಮೆಂಟ್ ನೀಡುವಾಗ, ನಾನು ಪ್ರತಿನಿತ್ಯ ನಮಾಜ್ ಮಾಡ್ತೀನಿ, ನಮಾಜ್ ಮಾಡುವಂತಹ ಮೂಲಕ ನಾನು ಧಾರ್ಮಿಕ ವ್ಯಕ್ತಿಯಾಗಿ ತನ್ನನ್ನು ತಾನು ಮತ್ತಷ್ಟು ಪ್ರಬುದ್ಧನಾಗಿ ಇರೋಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನನಗೆ ನಮಾಜ್ ಮಾಡುವುದರಿಂದ ಸಿಗುವಂತಹ ಶಾಂತಿ, ನೆಮ್ಮದಿ ಶತಕ ಬಾರಿಸಿದ್ರೂ ಸಿಗಲ್ಲ ಅಂತ ಅವರು ಹೇಳಿಕೆ ನೀಡಿದ್ದಾರೆ. ಇದು ಬಹಳಷ್ಟು ಸುದ್ದಿಗೆ ಗ್ರಾಸವಾಗಿದೆ. ಇದೇ ಸಮಯದಲ್ಲಿ ಅವರು ತಮ್ಮ ನೆಚ್ಚಿನ ಕ್ರಿಕೆಟಿಗರ ಹೆಸರನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ಮಹೇಂದ್ರ ಸಿಂಗ್ ಧೋನಿ ಅವರು ತನ್ನ ನೆಚ್ಚಿನ ಆಟಗಾರ ಅಂತ ಹೇಳಿಕೊಂಡಿದ್ದಾರೆ. ಯಾವುದೇ ಒತ್ತಡ ಇರಲಿ, ಅಂತಹ ಸಂದರ್ಭದಲ್ಲಿ ಶಾಂತ ಆಗಿರುವುದನ್ನು ಧೋನಿ ಗಳಿಸಿದ್ದಾರೆ ಎಂದು ಸಮೀರ್ ರಿಜ್ವಿ ಹೇಳಿದ್ದಾರೆ. ಇದೇ ವೇಳೆ ವಿರಾಟ್ ಕೊಹ್ಲಿ ಬಗ್ಗೆ ರಿಜ್ವಿ ಮಾತನಾಡಿದ್ದಾರೆ. ಹಿರಿಯ ಕ್ರಿಕೆಟಿಗ ಆದರೂ ಕೂಡ ಅವರು ಆಟ ಆಡುವಂತಹ ರೀತಿ, ನಮ್ಮ ಜೊತೆ ಮಾತನಾಡುವಂತಹ ರೀತಿಯಲ್ಲಿ ಒಂದು ಮಾದರಿಯಾದಂತಹ ಅಂಶ ಇದೆ ಅಂತ ಅವರು ಹೇಳಿಕೊಂಡಿದ್ದಾರೆ. ಏನೇ ಆಗಲಿ, ಓರ್ವ ಯುವ ಕ್ರಿಕೆಟಿಗ ತಾನು ಶತಕ ಬಾರಿಸಿದ್ರೂ ನನಗೆ ಅಂತಹ ಒಂದು ಶಾಂತಿ ನೆಮ್ಮದಿ ಸಿಗಲ್ಲ, ಆದರೆ ನಮಾಜ್ ಮಾಡೋದರಿಂದ ನನಗೆ ಅದರದೇ ಆದಂತಹ ಒಂದು ವಿಶೇಷವಾದಂತಹ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಅವರು ಹೇಳಿರುವಂಥದ್ದು. ಈ ಮೂಲಕ ಅವರು ಹೊಸ ಚರ್ಚೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕ್ತಾ ಇದ್ದೀನಿ. ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.